ಹೌದಾ, ಸರಿ ಸರಿ. ಮಾಮ್, ವಿಷಯ ಗೊತ್ತಾಯ್ತಾ? ಯಾವ ವಿಷಯ ಮಾಡಿ? ಈಗ ಊರಲ್ಲೆಲ್ಲ ಹರಿದಾಡ್ತಿರೋದು ಒಂದೇ ವಿಷಯ. ಮಿನಿಸ್ಟರ್ ವೀರೇಂದ್ರ ಸರ್ದೇಸಾಯಿ ಮೋಸ್ಗಾರ, ಅಧಿಕಾರನ ಕಳ್ಕೊಂಡಿರೋನು ಅಂತ. ಇದಕ್ಕಿಂತ ಒಳ್ಳೆ ಸುದ್ದಿ ಇನ್ನೇನಿರಕ್ ಸಾಧ್ಯ ಹೇಳು? ಮಾಮ್, ಇದು ಒಳ್ಳೆ ಸುದ್ದಿ ಅಲ್ಲ ಮಾಮ್, ಕೆಟ್ಟ ಸುದ್ದಿ. ಕೆಟ್ಟ ಸುದ್ದಿನ? ನಾನು ಆಟದಲ್ಲಿ ಗೆದ್ದ ಮೇಲೆ ಕೆಟ್ಟ ಸುದ್ದಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೆ ಮಾಮ್, ವೀರುಗೆ ಅವನ ಹೆಂಡತಿ ಸಿಕ್ಬಿಟ್ಲಂತೆ. ಈಗಷ್ಟೇ ಇನ್ಫಾರ್ಮೇಶನ್ ಬಂದಿದೆ. ಮಾಡಿ, ಈ ಇನ್ಫಾರ್ಮೇಶನ್ ನನಗೆ ಮೊದಲೇ ಬಂದಿತ್ತು, ನಿನಗೆ ಲೇಟಾಗಿ ಬರ್ತಿದೆ ಅಷ್ಟೆ. ಹೌದಾ ಮಾಮ್, ಮತ್ ನೀನೇಗ ಇಷ್ಟೊಂದು ಕೂಲ್ ಆಗಿದ್ಯಾ? ಅವ್ರಿಬ್ರು ಒಂದಾಗಬಾರ್ದು ಅನ್ನೋದು ನಿನ್ ಗುರಿ ತಾನೆ? ನನ್ನ ಗುರಿ ಅದಲ್ಲ ಮಾಡಿ. ನನ್ನ ಗುರಿ ಇರೋದೊಂದೇ, ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ನನ್ನ ಕೈವಶ ಆಗ್ಬೇಕು ಅಷ್ಟೇ. ಅದಕ್ಕೋಸ್ಕರ ಅವ್ರನ್ನೆಲ್ಲ ನಾನು ದೂರ ಮಾಡಿದ್ದು. ಈಗ ನಾನು ಅನ್ಕೊಂಡಿದ್ದ ಆಸ್ತಿ, ಅಂತಸ್ತೆಲ್ಲ ನನ್ನ ಕೈವಶ ಆಗಿದೆ. ಇನ್ನು ಅವ್ರು ಒಟ್ಟಿಗೆ ಇದ್ರೇನು, ದೂರ ಆದ್ರೆ ನನಗೇನು? ಮಾಮ್, ಆದ್ರೂ ಆ ನಂದಿನಿ ಎಲ್ಲಿದ್ಲು ಅನ್ನೋ ವಿಚಾರ ನಮಗೆ ಗೊತ್ತೇ ಆಗ್ಲಿಲ್ಲಲ್ಲ ಮಾಮ್. ಅವಳನ್ನ ಹಿಡಿಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟು, ಆ ಪ್ರಯತ್ನದಲ್ಲಿ ನಾವು ಸೋತೋದು. ಆದ್ರೂ ಇದೊಂದು ವಿಚಾರದಲ್ಲಿ ನನಗೆ ಹೀಗೋ ಹರ್ಟ್ ಆಗೋಯ್ತು ಮಾಮ್. ಮಾಡಿ, ಆ ಪದ್ದು ಮತ್ತೆ ಪೃಥ್ವಿ ಸೇರ್ಕೊಂಡು ಆ ನಂದಿನಿನ ಎಲ್ಲೋ ಬಚ್ಚಿಟ್ಟಿದ್ರು. ಈಗ ಎಲ್ಲ ವಿಷಯ ಹೊರಗಡೆ ಬರ್ತಾ ಇದೆ. ಆಚೆ ಮಾಡಿ, ನನಗೆ ಇದ್ರ ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ಲ. ಏನು, ವೀರುಗೆ ಅವನ್ ಹೆಂಡತಿ ಸಿಗ್ಬೋದು, ಅಬ್ಬಪ್ಪ ಅಂದ್ರೆ ಅವರಿಬ್ರು ಸೇರ್ಕೊಂಡು ಯಾವ್ದೋ ಒಂದು ಮೂರ್ಖಲ್ ಗುಡಿಸ್ಲಲ್ಲಿ ಬದುಕ್ಬೋದು. ಅದನ್ ಬಿಟ್ಟು ಆ ವೀರು ಮತ್ತೆ ನನ್ವರ್ಗೂ ಬರೋ ಸಾಧ್ಯತೆನೇ ಇಲ್ಲ. ಹಾಗೊಂದ್ ವೇಳೆ ಅವ್ನು ನನ್ನ ಹತ್ರ ಬರೋ ಸಾಹಸ ಮಾಡಿದ್ರೆ ನನ್ನ ಗುರಿ ತಲುಪಕ್ಕೆ ಯಾರು ತೊಂದರೆ ಮಾಡ್ತಾರೋ, ಅದ್ ನನ್ನ ತಮ್ಮನೇ ಆಗಿದ್ರು ಅವನು ಪ್ರಾಣ ತೆಗ್ಯಕ್ಕೆ ಈ ವಿಜಯಾಂಬಿಕಾ ಹಿಂದೆ ಮುಂದೆ ನೋಡಲ್ಲ. ಅವನು ಬದುಕ್ಬೇಕು ಅಂದ್ರೆ ಅವನು ನನ್ನಿಂದ ದೂರನೇ ಇರ್ಬೇಕು ಮಾಡಿ. ಮಾಮ್, ಆ ವೀರು ಇವಾಗ ಯಾವ ಪರಿಸ್ಥಿತಿಲಿದ್ದಾನೆ ಅನ್ನೋದ್ರ ಬಗ್ಗೆ ನಮ್ಮ ಹುಡುಗರಿಗೆ ಅವಾಗ ಅಪ್ಡೇಟ್ ಕೊಡಿ ಅಂತ ಹೇಳಿದ್ದೆ. ಆ ಹುಡುಗರಿಂದ ಮೆಸೇಜ್ ಬಂದಿದೆ, ಆ ವೀರು ನಂದಿನಿ ಒಂದಾಗಿದ್ದಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದಕ್ಕಿಂತ ಮುಂಚೆನೆ ನಂದಿನಿ ಪ್ರಾಣ ಹೋಗೋ ತರ ಇದೆ. ಹೌದಾ? ಏನಾಯ್ತಂತ ಅವಳಿಗೆ? ಆ ನಂದಿನಿಗೆ ಆಕ್ಸಿಡೆಂಟ್ ಆಗಿದೆ ಮಾಮ್. ಹಾಸ್ಪಿಟಲ್ ಇದ್ದಾಳಂತೆ. ಅವರಿಬ್ರು ಒಂದಾಗಕ್ಕೂ ಮುಂಚೆನೆ ದೂರ ಆಗ್ಬಿಟ್ಟಿದ್ದಾರೆ. ಪಾಪ ಮಾಮ್, ಅವರಿಬ್ರು ಜೀವನದಲ್ಲಿ ನೀನೊಬ್ಳು ಮಾತ್ರ ಅಲ್ಲ, ಆ ವಿಧಿನೂ ಆಟ ಆಡ್ತಿದೆ. ಹಾಗಾದ್ರೆ ಆ ನಂದಿನಿ ಪ್ರಾಣ ಹೋಗುತ್ತಾ? ಆ ನಂದಿನಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ವೀರು ಬಿಲಬಿಲ ಅಂತ ಒದ್ದಾಡ್ತಿದ್ದಾನೆ. ಅಂದ್ರೆ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ವೀರು ಒದ್ದಾಡ್ತಾ ಇದ್ದಾನೆ. ಆ ವೀರು ಸೋಲೋದನ್ನ ನೋಡಾಯ್ತು, ಆದ್ರೆ ಅವನು ಮನೆ ಬಿಟ್ಟು ಹೋಗಕ್ ಮುಂಚೆ ನನ್ ಕಪಾಳಕ್ ಹೊಡೆತ ಮಾಡಿ, ಅದಕ್ಕೆ ನಾನು ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ನನ್ನ ಕಣ್ಣು ಮುಂದೆನೆ ಅವನು ತನ್ನ ಹೆಂಡತಿನ ಕಳ್ಕೊಂಡು ಕಣ್ಣೀರ್ ಹಾಕ್ಬೇಕು. ಆದ್ರೆ ಆ ನಂದಿನಿ ವೀರುಗ್ ಸಿಗ್ತಾಳೆ ಅಂತ ನನಗ್ ಮೊದ್ಲೇ ಗೊತ್ತಾಗಿದ್ರೆ ನಾನೇ ಅವಳ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಅವಳ ಗ್ರಾಚಾರ ಕೆಟ್ಟು ಅವಳಿಗೆ ಆಕ್ಸಿಡೆಂಟ್ ಆಗಿದೆ. ಆದ್ರೆ ಈಗ ಅವಳ ಟ್ರೀಟ್ಮೆಂಟ್ಗೆ ದುಡ್ಡು ಸಿಗದೆ ವೀರು ಪರದಾಡ್ಬೇಕು. ಇವ್ರ ಹತ್ರ ಕೈ ಚಾಚಬೇಕು. ಅವನು ಕೈ ಚಾಚಿ ನರಳಾಡೋದನ್ನ ನಾನು ನೋಡ್ಬೇಕು. ಅದೇ ನನ್ನ ಪಾಲಿಗೆ ನಿಜವಾದ ಸಿಹಿ ಸುದ್ದಿ ಅಂದ್ರೆ. ಅಷ್ಟೇ ತಾನೆ, ಆ ವೀರುಗೆ ದುಡ್ಡು ಸಿಗದೆ ಇರೋ ಹಾಗೆ ನಾನು ನೋಡ್ಕೊಂತೀನಿ. ಇನ್ನು 3 ಲಕ್ಷಕ್ಕೆ ಏನು ಮಾಡಲಿ? ಹಲೋ ದಿಲೀಪಣ್ಣ, ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಕೇಳಿದ್ನಲ್ಲ, ಏನಾಯಿತು? ಅಡ್ಜಸ್ಟ್ ಆಯಿತಾ? ಸರಿ ಆಯಿತು.
ಸರ್ ನಮಸ್ತೆ. ಒಂದು 3 ಲಕ್ಷ ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟ್ ಇತ್ತು, ಸಿಗುತ್ತಾ? ನೋಡಿ 1 ಲಕ್ಷ ಸಿಕ್ಕಿದ್ರು ಸಾಕು, ಇವಾಗ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ನೋಡಿ ಸರ್. ಎಷ್ಟು ಒಂದು 50 ಪರವಾಗಿಲ್ಲ, ತುಂಬ ಕಷ್ಟದ ಪರಿಸ್ಥಿತಿಲಿದ್ದೀವಿ. ಸರಿ ಬಿಡಿ ಸರ್, ಆಯಿತು, ಪರವಾಗಿಲ್ಲ. ಸುಬ್ಬು, ಏನಾಯ್ತು ಸುಬ್ಬು? ಏನೋ ತುಂಬಾ ಕಷ್ಟದ ಪರಿಸ್ಥಿತಿ ಅಂತಿದ್ಯಾ, ಏನಾಯ್ತು? ಮೇಡಮ್ ಅದು ಏನಾಯ್ತು ಸುಬ್ಬು? ನನ್ನ ಹತ್ರನೂ ಹೇಳಕ್ ಆಗದೆ ಇರುವಂಥದ್ದು ಏನಾದರೂ ಸಮಸ್ಯೆನಾ? ಅಯ್ಯೋ ಇಲ್ಲ ಮೇಡಮ್, ನಿಮಗೆ ಹೇಳಲೇಬೇಕು ಈ ವಿಷಯ, ನೀವು ಈ ವಿಷಯ ತಿಳ್ಕೊಳ್ಳೇಬೇಕು. ಅದು ನನಗೆ ಗೊತ್ತಿರೋರೊಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಒಂದು 6 ಲಕ್ಷದ ತನಕ ಖರ್ಚಿಗೆ ಬರುತ್ತಂತೆ. ಇವಾಗ ಒಂದು 3 ಲಕ್ಷ ಅಡ್ಜಸ್ಟ್ ಆಗಿದೆ, ಇನ್ನೊಂದು 3 ಲಕ್ಷ ಬೇಕಾಗಿತ್ತು, ಅದಕ್ಕೆ. ಅಯ್ಯಯ್ಯೋ, ಏನು ಮಾಡೋದು ಸುಬ್ಬು ಈಗ? ಅಷ್ಟು ದುಡ್ಡು ನಮ್ಮ ಹತ್ರನೂ ಇಲ್ವಲ್ಲ ಸುಬ್ಬು. ನನ್ನ ಹೆಸರಿಗಿದ್ದಿದ್ದ ಆಸ್ತಿ, ಮನೆ, ಬ್ಯಾಂಕ್ ಅಕೌಂಟ್ ಎಲ್ಲ ವಿಜಯಾಂಬಿಕಾ ಅವಳ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇಂಥ ಸಿಚುವೇಶನಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿನಗೆ ತುಂಬ ಬೇಕಾದವರು ಅಂತ ಬೇರೆ ಹೇಳ್ತಿದ್ಯಾ, ದುಡ್ಡುಗೋಸ್ಕರ ಪರದಾಡ್ತಾ ಇದೆಯಾ. ಐ ಆಮ್ ಸೋ ಸಾರಿ ಸುಬ್ಬು, ನನ್ನ ಕೈಯಲ್ಲಿ ನಿನಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸೋ ಸಾರಿ. ಇಂಥ ಸಿಚುವೇಶನಲ್ಲಿ ನಾನು ದೇವ್ರ ಹತ್ರ ಬೇಡ್ಕೋಬೋದು ಅಷ್ಟೇ ಸುಬ್ಬು. ನೀನು ಏನು ಟೆನ್ಷನ್ ತಗೋಬೇಡ ಸುಬ್ಬು, ನಾನು ಈಗಲೇ ಹೋಗಿ ದೇವ್ರ ಹತ್ರ ಬೇಡ್ಕೋತೀನಿ. ಹಾಂ, ಎಲ್ಲ ಒಳ್ಳೇದೇ ಆಗುತ್ತೆ. ದೇವ್ರೆ, ಹೆತ್ತ ತಾಯಿಗೋಸ್ಕರ ಮಗಳು ಬೇಡ್ಕೋತಾ ಇದ್ದಾಳೆ, ಆದರೆ ತಾನು ಬೇಡ್ಕೋತಾ ಇರೋದು ತಾಯಿ ಜೀವಕ್ಕೋಸ್ಕರ ಅಂತ ಮಗಳಿಗೆ ಗೊತ್ತೇ ಇಲ್ಲ. ಇಲ್ಲ, ನಾನು ಈಗಲೂ ಸತ್ಯ ಹೇಳ್ತಾ ಇದ್ರೆ ಅದು ತಪ್ಪಾಗುತ್ತೆ. ಅಪ್ಪಿ ತಪ್ಪಿ ನಾಳೆ ದಿನ ನಂದಿನಿ ಅಮ್ಮವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮೇಡಮ್ ತಾಯಿ ಮುಖಾನೇ ನೋಡದೆ ಉಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕಾರಣ ನಾನೇ ಆಗ್ಬಿಡ್ತೀನಿ. ಹಾಗೆ ಮಾತ್ರ ಆಗಬಾರ್ದು. ಇಂಥ ಪರಿಸ್ಥಿತಿಲಾದರೂ ತಾಯಿ ಜೊತೆ ಮಗಳು ಇರಲೇಬೇಕು. ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಸುಬ್ಬು, ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ದೇವ್ರ ಮೇಲೆ ನಂಬಿಕೆ ಇಡು. ನಿಂಗೆ ತುಂಬ ಬೇಕಾದವರು ಅಂದ್ಯಲ್ಲ, ಅವ್ರಿಗೆ ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ ಆಯ್ತಾ?